ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಗಾಯತ್ರಿ ಚೈತನ್ಯ ಅನ್ನೋ ಗ್ರಂಥದ ಕೆಲವು ಆಯ್ದ ಭಾಗಗಳನ್ನಿಟ್ಕೊಂಡು ಪ್ರಾಣ ಮತ್ತು ಪ್ರಣವ ಅನ್ನೋ ಎರಡು ಬಹಳ ಆಳವಾದ ಪರಿಕಲ್ಪನೆಗಳ ಬಗ್ಗೆ ಮಾತಾಡೋಣ. ಸಾಮಾನ್ಯವಾಗಿ ನಮ್ಗೆಲ್ಲ ಪ್ರಾಣ ಅಂದ್ರೆ ಉಸಿರು, ಪ್ರಣವ ಅಂದ್ರೆ ಓಂ ಅನ್ನೋ ಶಬ್ದ ಆ ಮಟ್ಟಿಗೆ ಗೊತ್ತು. ಆದ್ರೆ ಈ ಗ್ರಂಥದಲ್ಲಿನ ವಿವರಣೆಗಳನ್ನ ನೋಡಿದಾಗ ಅಬ್ಬಾ, ಈ ಪದಗಳ ಹಿಂದೆ ಒಂದು ಇಡೀ ಬ್ರಹ್ಮಾಂಡದ ತತ್ವವೇ ಅಡಗಿದೆ ಅನ್ಸುತ್ತೆ. ನಾವು ಅಂದ್ಕೊಂಡಿದ್ಕಿಂತ ಇದು ತುಂಬಾ ವಿಶಾಲವಾದದ್ದು. ಅಲ್ರೂ ಖಂಡಿತ. ಇವತ್ತಿನ ನಮ್ಮ ಈ ಮಾತುಕತೆಯ ಉದ್ದೇಶ ಕೇವಲ ಪದಗಳ ಅರ್ಥಕೋಶದ ಹಾಗೆ ವ್ಯಾಖ್ಯಾನಗಳನ್ನ ಕೊಡೋದಲ್ಲ. ಬದಲಿಗೆ ಈ ಮೂಲ ಗ್ರಂಥಗಳು ಮತ್ತು ಉಪನಿಷತ್ತುಗಳು ಹೇಳೋ ಹಾಗೆ ನಮ್ಮೆಲ್ಲರಲ್ಲೂ ಮತ್ತು ಇಡೀ ಸೃಷ್ಟಿಯಲ್ಲೂ ಹರಿತಿರುವ ಆ ಸರ್ವವ್ಯಾಪಿ ಶಕ್ತಿ ಇದೆಯಲ್ಲ, ಆ ಶಕ್ತಿ ಮತ್ತು ಅದರ ಮೂಲ ಸ್ಪಂದನದ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳೋ ಒಂದು ಪ್ರಯತ್ನ ಮಾಡೋಣ. ಸರಿ, ಹಾಗಾದ್ರೆ ಮೊದಲನೇ ಪ್ರಶ್ನೆಯಿಂದಲೇ ಶುರು ಮಾಡೋಣ. ಪ್ರಾಣ ಎಂದರೇನು? ಗಾಯತ್ರಿ ಚೈತನ್ಯದಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಸಾಲನ್ನ ಉಲ್ಲೇಖಿಸಿದ್ದಾರೆ. ಮುಂದಕ್ಕೆ ಎಳೆಯುವುದೇ ಪ್ರಾಣ. ಇದು ಕೇಳೋಕೆ ಸ್ವಲ್ಪ ನಿಗೂಢವಾಗಿದೆ ಅಲ್ವಾ? ಏನಿದರ ಅರ್ಥ? ಇದು ಪ್ರಾಣದ ಅತ್ಯಂತ ಮೂಲಭೂತ ಗುಣವನ್ನ ಹೇಳುತ್ತೆ. ಪ್ರಾಣ ಅಂದ್ರೆ ಅದು ಸ್ಥಿರವಾಗಿರೋ ಒಂದು ವಸ್ತು ಅಲ್ಲ. ಅದೊಂದು ನಿರಂತರ ಚಲನೆಯಲ್ಲಿರುವ, ಮುಂದಕ್ಕೆ ಸಾಗುವ, ಜೀವಂತಿಕೆಯನ್ನ ಮುನ್ನಡೆಸುವ ಒಂದು ಕ್ರಿಯಾಶೀಲ ಶಕ್ತಿ. ಅದಕ್ಕೆ ಅದನ್ನ ಮುಂದಕ್ಕೆ ಇಳಿಯುವುದು ಅಂತ ವರ್ಣಿಸಿರೋದು. ಬೇರೆ ಬೇರೆ ಉಪನಿಷತ್ತುಗಳು ಇದನ್ನ ಇನ್ನಷ್ಟು ಆಳವಾಗಿ ವಿವರಿಸ್ತವೆ. ಉದಾಹರಣೆಗೆ ಕೇನ ಉಪನಿಷತ್ತು ಹೇಳುತ್ತೆ, ಇಂದ್ರಿಯಗಳ ವ್ಯಾಪಾರಕ್ಕೆ ಕಾರಣವಾದದ್ದೇ ಪ್ರಾಣ ಅಂತ. ಒಂದು ನಿಮಿಷ, ಇಂದ್ರಿಯಗಳ ವ್ಯಾಪಾರ ಅಂದ್ರೆ ನಮ್ಮ ಕಣ್ಣು, ಕಿವಿ, ಮೂಗು ಇವೆಲ್ಲ ಒಂದು ಹಾರ್ಡ್ವೇರ್ ತರ, ಆದ್ರೆ ಅದನ್ನ ಕೆಲ್ಸ ಮಾಡುವಂತೆ ನೋಡಿಕೊಳ್ಳುವ ಸಾಫ್ಟ್ವೇರ್ ಅಥವಾ ವಿದ್ಯುತ್ ಶಕ್ತಿ ಈ ಪ್ರಾಣ ಅಂತನಾ? ಅದ್ಭುತವಾದ ಹೋಲಿಕೆ. ನೀವು ಹೇಳಿದ್ದು 100ಕ್ಕೆ 100 ಸರಿ. ನಮ್ಮ ಕಣ್ಣು ನೋಡ್ಬೇಕಂದ್ರೆ, ಕಿವಿ ಕೇಳಬೇಕಂದ್ರೆ ಆ ಇಂದ್ರಿಯಗಳಿಗೆ ಚೈತನ್ಯ ಕೊಡುವ ಮೂಲ ಶಕ್ತಿಯೇ ಪ್ರಾಣ. ಇನ್ನು ಕಠೋಪನಿಷತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಾಣವನ್ನ ಪರಮಾತ್ಮ ಅಂತಾನೇ ಕರೆದಿದೆ. ಹಾಗೇ ಪ್ರಶ್ನೋಪನಿಷತ್ತು ಇಡೀ ಪ್ರಪಂಚವೇ ಈ ಪ್ರಾಣದ ವಶದಲ್ಲಿದೆ ಅಂತ ಘೋಷಣಿಸುತ್ತೆ. ಓಹೋ, ಅಂದ್ರೆ ಇದು ನನ್ನ ಪ್ರಾಣ ಅಥವಾ ನಿಮ್ಮ ಪ್ರಾಣ ಅನ್ನೋ ಸಣ್ಣ ವಿಷಯವಲ್ಲ. ಇದು ಇಡೀ ಬ್ರಹ್ಮಾಂಡದಲ್ಲಿ ಹರಿಯುತ್ತಿರುವ ಒಂದೇ ಒಂದು ಮಹಾಶಕ್ತಿ. ನಾವು ಅದರ ಒಂದು ಸಣ್ಣ ಭಾಗವನ್ನ ಬಳಸ್ಕೊಳ್ತಿದ್ದೀವಿ ಅಷ್ಟೇ. ಗಾಯತ್ರಿ ಚೈತನ್ಯದಲ್ಲಿ ಒಂದು ಸಾಲಿದೆ, ಪ್ರಳಯದ ಸಮಯದಲ್ಲಿ ಎಲ್ಲಾ ಜೀವಿಗಳು ಪ್ರಾಣದಲ್ಲೇ ಲೀನವಾಗ್ತವೆ ಮತ್ತೆ ಸೃಷ್ಟಿಯ ಸಮಯದಲ್ಲಿ ಪ್ರಾಣದಿಂದಲೇ ಹುಟ್ಟುತ್ತವೆ ಅಂತ. ಇದು ಅದರ ಸರ್ವವ್ಯಾಪಿ ಗುಣವನ್ನ ಸ್ಪಷ್ಟಪಡಿಸ್ತೆ. ಖಂಡಿತ. ಅದಕ್ಕೆ ಪ್ರಾಣವನ್ನ ಸೃಷ್ಟಿಯ ಮೂಲ ಅಂತ ಪರಿಗಣಿಸಿರೋದು. ಈ ಗ್ರಂಥದಲ್ಲಿ ಒಂದು ಕುತೂಹಲಕಾರಿ ವಿವರಣೆ ಇದೆ. ಸೃಷ್ಟಿಯ ಆರಂಭದಲ್ಲಿ 2 ವಿರುದ್ಧ ಶಕ್ತಿಗಳಿದ್ವು. ಆಪಸ್ ಅಂದ್ರೆ ಋಣಾತ್ಮಕ ಶಕ್ತಿ ಮತ್ತು ತೇಜಸ್ ಅಂದ್ರೆ ಧನಾತ್ಮಕ ಶಕ್ತಿ. ಇವೆರಡೂ ಸೇರಿದಾಗ ಅರ್ಕದ್ರವ್ಯ ಎಂಬ ಒಂದು ಮೂಲ ವಸ್ತು ಉಂಟಾಗಿ ಅದರಿಂದ ಇಡೀ ಸೃಷ್ಟಿ ರಚನೆಯಾಯಿತು ಅಂತ ಹೇಳಲಾಗಿದೆ. ಇದು ಕೇಳೋಕೆ ತುಂಬಾ ಸರಳವಾಗಿ ಪಾಸಿಟಿವ್ ನೆಗೆಟಿವ್ ಎನರ್ಜಿ ತರ ಇದೆ. ಆದ್ರೆ ಸೃಷ್ಟಿಯಂತಹ ದೊಡ್ಡ ಪ್ರಕ್ರಿಯೆ ಅಷ್ಟು ಸರಳವಾಗಿ ಆಗೋಕ್ ಸಾಧ್ಯನಾ? ಈ ಅರ್ಕದ್ರವ್ಯ ಅಂದ್ರೆ ನಿಜವಾಗಿಯೂ ಏನು? ಒಳ್ಳೆ ಪ್ರಶ್ನೆ. ಇದು ಕೇವಲ ಬ್ಯಾಟರಿಯ ಪಾಸಿಟಿವ್ ನೆಗೆಟಿವ್ ತರ ಅಲ್ಲ. ಇದೊಂದು ಅವ್ಯಕ್ತ ಸ್ಥಿತಿ. ಯಾವ ಸ್ಥಿತಿಯಲ್ಲಿ ಈ ಎರಡೂ ಶಕ್ತಿಗಳು ಸಮತೋಲನ ಕಳೆದುಕೊಂಡು ಒಂದು ಸ್ಫೋಟದ ಮೂಲಕ ಸೃಷ್ಟಿಗೆ ಕಾರಣವಾಯಿತು, ಆ ಮೂಲ ಸ್ಥಿತಿನ ಅರ್ಕದ್ರವ್ಯ ಅಂತ ಕರೀಬಹುದು. ಒಂದ್ರೀತಿ ಆಧುನಿಕ ವಿಜ್ಞಾನದ ಬಿಗ್ ಬ್ಯಾಂಗ್ ಥಿಯರಿಯ ತಾತ್ವಿಕ ರೂಪ ಇದು. ಈ ಪ್ರಾಣ ಅನ್ನೋ ಪರಿಕಲ್ಪನೆ ಎಲ್ಲ ಕೇಳೋಕೆ ಬಹಳ ಹಳೇದು, ಆಧ್ಯಾತ್ಮಿಕ ಅನ್ಸುತ್ತೆ. ಇವತ್ತಿನ ವಿಜ್ಞಾನ ಇದನ್ನೆಲ್ಲ ಒಪ್ತಾ ಅಥವಾ ಇದಕ್ಕೊಂದು ಸೈಂಟಿಫಿಕ್ ಪ್ಯಾರಲಲ್ ಏನಾದ್ರೂ ಇದೆಯಾ? ಖಂಡಿತ ಇದೆ. ಇದೇ ಗ್ರಂಥದಲ್ಲಿ ಉಲ್ಲೇಖಿಸಿರುವಂತೆ ಆಧುನಿಕ ವೈಜ್ಞಾನಿಕ ಸಂಶೋಧನೆಯು ಪ್ರಾಣವನ್ನ ಸಂಕೀರ್ಣಯುಕ್ತ ಬಹು ಆಯಾಮದ ಶಕ್ತಿ ಅಂತ ವರ್ಣಿಸಿದೆ. ಕಾಂಪ್ಲೆಕ್ಸ್ ಮಲ್ಟಿಡೈಮೆನ್ಷನಲ್ ಎನರ್ಜಿ. ಹೌದು. ಅಂದ್ರೆ ಇದರಲ್ಲಿ ಒಂದೇ ಶಕ್ತಿ ಇಲ್ಲ. ಇದರಲ್ಲಿ ವಿದ್ಯುತ್, ಅಯಸ್ಕಾಂತೀಯ, ಯಾಂತ್ರಿಕ, ರಾಸಾಯನಿಕ, ಉಷ್ಣ, ಮಾನಸಿಕ, ಬೌದ್ಧಿಕ ಹೀಗೆ ಎಲ್ಲವೂ ಸೇರಿದೆ. ಎಕ್ಸಾಕ್ಟ್ಲಿ. ಈ ಎಲ್ಲಾ ಶಕ್ತಿಗಳ ಒಂದು ಅದ್ಭುತ ಸಂಯೋಜನೆ ಅದು. ಅಬ್ಬಾ, ಇಷ್ಟೆಲ್ಲ ಇದೆಯಾ? ಅಂದ್ರೆ ನಮ್ಮ ನರಮಂಡಲದಲ್ಲಿ ಹರಿಯುವ ಎಲೆಕ್ಟ್ರಿಕಲ್ ಇಂಪಲ್ಸ್, ನಮ್ಮ ಹೊಟ್ಟೆಯಲ್ಲಿ ನಡೆಯುವ ಕೆಮಿಕಲ್ ರಿಯಾಕ್ಷನ್, ನಾವು ಯೋಚನೆ ಮಾಡುವಾಗ ಮೆದುಳಿನಲ್ಲಿ ಆಗುವ ಬದಲಾವಣೆಗಳು, ಇವೆಲ್ಲವೂ ಇದೇ ಪ್ರಾಣಶಕ್ತಿಯ ಬೇರೆ ಬೇರೆ ರೂಪಗಳು ಅಂತ ಅರ್ಥ. ಖಚಿತವಾಗಿ. ನಾವು ಮಾತನಾಡುವಾಗ, ಯೋಚಿಸುವಾಗ, ಚಲಿಸುವಾಗ ಪ್ರತಿಯೊಂದು ಕ್ರಿಯೆಯಲ್ಲೂ ಇದೇ ಪ್ರಾಣಶಕ್ತಿ ಬೇರೆ ಬೇರೆ ರೂಪದಲ್ಲಿ ವ್ಯಕ್ತವಾಗುತ್ತೆ. ಇವೆಲ್ಲದರ ನಡುವೆ ಶಿವಸ್ವರೋದಯ ಗ್ರಂಥದ ಒಂದು ಸಾಲು ನನ್ನ ಮನಸ್ಸಿಗೆ ಬಹಳ ಹತ್ತಿರವಾಯಿತು. ಪ್ರಾಣವೇ ಪರಮಮಿತ್ರ, ಪ್ರಾಣವೇ ಶ್ರೇಷ್ಠ ಒಡನಾಡಿ,
ಪ್ರಾಣಕ್ಕೆ ಸಮನಾದ ಆಪ್ತಮಿತ್ರ ಈ ವಿಶ್ವದಲ್ಲಿಯೇ ಇಲ್ಲ ಅಂತ. ಇದು ಎಷ್ಟು ನಿಜ ಅಲ್ವಾ? ನಾವು ಹೊರಗಡೆ ಸ್ನೇಹ, ಸಂಬಂಧ, ಒಡನಾಟ ಅಂತ ಹುಡುಕ್ತೇವೆ, ಆದ್ರೆ ನಮ್ಮ ಹುಟ್ಟಿನಿಂದ ಸಾವಿನವರೆಗೂ ಒಂದು ಕ್ಷಣವೂ ಬಿಡದೆ ನಮ್ಮ ಜೊತೆಗಿರುವ ಈ ಮಹಾನ್ ಶಕ್ತಿಯನ್ನ ನಾವು ಗಮನಿಸುವುದೇ ಇಲ್ಲ. ಇದು ನಮ್ಮೊಳಗಿರುವ ಸದಾಕಾಲದ ಸ್ನೇಹಿತರನ್ನ ಮರೆತ ಹಾಗೆ. ಹೌದು. ಆ ಪ್ರಾಣ ಇರುವವರೆಗೆ ನಾವು ಪ್ರಾಣಿ ಅಂದ್ರೆ ಜೀವಂತವಾಗಿರುವವರು. ಆ ಶಕ್ತಿ ಹೋದ ಮೇಲೆ ಉಳಿಯುವುದು ಕೇವಲ ಜಡವಸ್ತು. ಆ ಮಿತ್ರ ನಮ್ಮನ್ನು ಬಿಟ್ಟು ಹೋದ ಮೇಲೆ ಈ ದೇಹಕ್ಕೆ ಯಾವ ಬೆಲೆಯೂ ಇರೋದಿಲ್ಲ. ಸರಿ, ಈ ಬ್ರಹ್ಮಾಂಡದ ಶಕ್ತಿಯಾದ ಪ್ರಾಣ ನಮ್ಮೊಳಗೆ ಹೇಗೆ ಕೆಲಸ ಮಾಡುತ್ತೆ? ಇಲ್ಲಿ ಪ್ರಾಣಮಯ ಕೋಶ ಅನ್ನೋ ಪದದ ಪ್ರಸ್ತಾಪ ಬರುತ್ತೆ. ನಮ್ಮ ಶರೀರದಲ್ಲಿ ಇದರ ಪಾತ್ರವೇನು? ಇದೇನು ಈ ಶಕ್ತಿಗಾಗಿ ಇರುವ ಒಂದು ಕಂಟೇನರ್ ತರಹನ? ಹಾ, ಒಳ್ಳೆ ಹೋಲಿಕೆ. ಪಂಚಕೋಶಗಳ ಪರಿಕಲ್ಪನೆಯಲ್ಲಿ ಇದು ಎರಡನೆಯದು. ಇದನ್ನ ನಮ್ಮ ಶಕ್ತಿ ಶರೀರ ಅಥವಾ ಎನರ್ಜಿ ಬಾಡಿ ಅಂತ ಕರೆಯಬಹುದು. ಗಾಯತ್ರಿ ಚೈತನ್ಯದ ಪ್ರಕಾರ ಇದು ವಾಯುತತ್ವ ಮತ್ತು ಅಗ್ನಿತತ್ವದಿಂದ ರಚನೆಯಾಗಿದೆ. ಇದರ ಪ್ರಮುಖ ಕೆಲಸ ನಮ್ಮ ಸ್ಥೂಲ ಶರೀರ ಅಂದ್ರೆ ಅನ್ನಮಯ ಕೋಶ ಮತ್ತು ನಮ್ಮ ಸೂಕ್ಷ್ಮ ಶರೀರದ ಮುಂದಿನ ಕೋಶಗಳಾದ ಮನೋಮಯ, ವಿಜ್ಞಾನಮಯ ಕೋಶಗಳನ್ನ ಜೋಡಿಸುವ ಒಂದು ಸೇತುವೆಯಂತ ಕೆಲಸ ಮಾಡುವುದು. ಒಂದು ಸೇತುವೆ ಅಂದ್ರೆ ನಮ್ಮ ಮನಸ್ಸಿನ ಆಲೋಚನೆಗಳನ್ನ ದೈಹಿಕ ಕ್ರಿಯೆಗಳಾಗಿ ಬದಲಾಯಿಸುವುದು ಇದರ ಕೆಲ್ಸನಾ? ನಿಖರವಾಗಿ. ಈ ಸೇತುವೆ 10 ವಿಧದ ಪ್ರಾಣಗಳಿಂದ ನಿರ್ಮಾಣವಾಗಿದೆ. 5 ಮುಖ್ಯ ಪ್ರಾಣಗಳು ಮತ್ತು 5 ಉಪಪ್ರಾಣಗಳು. 10 ವಿಧ? ಅಬ್ಬಾ, ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗತ್ತೆ ಅನ್ಸುತ್ತೆ. ಎಲ್ಲವನ್ನೂ ನೆನ್ಪಿಟ್ಕೋಬೇಕಾ? ಖಂಡಿತ ಇಲ್ಲ. ಅದರ ಹಿಂದಿನ ತತ್ವ ಅರ್ಥ ಮಾಡಿಕೊಂಡ್ರೆ ಸಾಕು. 10ರ ಬಗ್ಗೆ ಹೇಳಿ ಗೊಂದಲ ಮಾಡುವುದು ಬೇಡ. ಅದರ ಬದಲು ಅತ್ಯಂತ ಪ್ರಮುಖವಾದ 2 ನೋಡೋಣ: ಪ್ರಾಣ ಮತ್ತು ಅಪಾನ. ಪ್ರಾಣವಾಯುವು ನಮ್ಮ ಉಸಿರಾಟದ ಮೂಲಕ ಶಕ್ತಿಯನ್ನು ಒಳಗೆ ತೆಗೆದುಕೊಳ್ಳುವುದಕ್ಕೆ ಸಹಾಯ ಮಾಡಿದ್ರೆ, ಅಪಾನ ವಾಯುವು ದೇಹದಿಂದ ತ್ಯಾಜ್ಯವನ್ನು ಹೊರಹಾಕಲು ಸಹಾಯ ಮಾಡುತ್ತೆ. ಒಂದು ಇಂಟೇಕ್, ಇನ್ನೊಂದು ಔಟ್ಪುಟ್. ಇವೆರಡರ ಸಮತೋಲನದಲ್ಲೇ ನಮ್ಮ ಸಂಪೂರ್ಣ ಆರೋಗ್ಯ ಅಡಗಿದೆ. ಇಂಟೇಕ್ ಮತ್ತು ಔಟ್ಪುಟ್, ಇದು ಅರ್ಥ ಮಾಡಿಕೊಳ್ಳೋಕೆ ಬಹಳ ಸುಲಭವಾಗಿದೆ. ಹಾಗಾದ್ರೆ ಉಳಿದವು? ಉಳಿದ ಮುಖ್ಯ ಪ್ರಾಣಗಳಾದ ವ್ಯಾನ ಇಡೀ ದೇಹಕ್ಕೆ ರಕ್ತ ಸಂಚಾರ ಮಾಡುತ್ತೆ. ಉದಾನ ನಮ್ಮ ಮಾತು ಮತ್ತು ಗಂಟಲಿನ ಭಾಗವನ್ನ ನಿಯಂತ್ರಿಸುತ್ತೆ. ಸಮಾನ ನಾವು ತಿಂದ ಆಹಾರವನ್ನ ಜೀರ್ಣಿಸಿ ಶಕ್ತಿಯಾಗಿ ಪರಿವರ್ತಿಸುತ್ತೆ. ಇನ್ನು 5 ಉಪಪ್ರಾಣಗಳು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತವೆ. ಉದಾಹರಣೆಗೆ ದೇವದತ್ತ ಅಂತ ಒಂದು ಉಪಪ್ರಾಣವಿದೆ, ಅದು ಆಕಳಿಕೆಗೆ ಕಾರಣ. ಹಾಗಂತನಾ? ಸರಿ, ಮುಂದಿನ ಸಲ ಮೀಟಿಂಗ್ನಲ್ಲಿ ಯಾರಾದ್ರೂ ಆಕಳಿಸಿದ್ರೆ ಅವರಿಗೆ ಬೋರ್ ಆಗ್ತಿದೆ ಅಂತಲ್ಲ, ಅವ್ರ ದೇವದತ್ತ ಪ್ರಾಣ ಆಕ್ಟಿವ್ ಆಗಿದೆ ಅಂತ ಅನ್ಕೊಳ್ತೀನಿ. ಅಚ್ಚ, ಈ ಗ್ರಂಥದಲ್ಲಿ ಮುಖ್ಯ ಪ್ರಾಣಗಳನ್ನ ಓಜಸ್ಸು ಅಂತ, ಉಪಪ್ರಾಣಗಳನ್ನ ರೇತಸ್ಸು ಅಂತ ಕರೆದಿದ್ದಾರೆ. ಓಜಸ್ಸು ಅಂದ್ರೆ ಚೈತನ್ಯ, ಬಲ ಅಂತ ಅರ್ಥ ಇತ್ತು. ಹಾಗಾದ್ರೆ ರೇತಸ್ಸು ಅಂದ್ರೆ ಏನು? ಓಜಸ್ಸು ನಮ್ಮ ಸಂಪೂರ್ಣ ಜೀವಶಕ್ತಿ ಅಥವಾ ವೈಟಾಲಿಟಿ. ರೇತಸ್ಸು ಅನ್ನೋದು ಅದರ ಒಂದು ಅತ್ಯಂತ ಸೂಕ್ಷ್ಮ ರೂಪ, ನಮ್ಮಲ್ಲಿರುವ ಸೃಜನಶೀಲ ಮತ್ತು ಸಂತಾನೋತ್ಪತ್ತಿ ಶಕ್ತಿಯ ಮೂಲ. ಈ ಓಜಸ್ಸು ಮತ್ತು ರೇತಸ್ಸು ರೂಪದ ಪ್ರಾಣಶಕ್ತಿಯು ನಮ್ಮ ಶಕ್ತಿ ಕೇಂದ್ರಗಳಾದ ಚಕ್ರಗಳಲ್ಲಿ ಸಂಗ್ರಹಗೊಂಡು ನಾಡಿ ಎಂಬ ಸೂಕ್ಷ್ಮ ನರಗಳಲ್ಲಿ ವಿದ್ಯುತ್ ಪ್ರವಾಹದಂತೆ ಹರಿಯುತ್ತೆ. ಈ ಹರಿವು ಸರಿಯಾಗಿದ್ದಾಗ ನಮ್ಮ ದೇಹ ಮತ್ತು ಮನಸ್ಸು ಆರೋಗ್ಯವಾಗಿರುತ್ತೆ. ಇಲ್ಲೇ ಗಾಯತ್ರಿ ಮಂತ್ರದ ಪಾತ್ರ ಬರೋದು ಅಲ್ವಾ? ಗಾಯತ್ರಿ ಚೈತನ್ಯದಲ್ಲಿ ಗಾಯತ್ರಿ ಮಂತ್ರದ ಪ್ರಭಾವದಿಂದ ಪ್ರಾಣಮಯ ಕೋಶ ಬಲಗೊಂಡು ಸಾಮರಸ್ಯದಲ್ಲಿರುತ್ತೆ ಅಂತ ಹೇಳಿದ್ದಾರೆ. ಅದು ಹೇಗೆ ಸಾಧ್ಯ? ಇದು ಕಂಪನ ಅಥವಾ ರೆಸೊನೆನ್ಸ್ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಗಾಯತ್ರಿ ಮಂತ್ರದ ನಿರ್ದಿಷ್ಟ ಕಂಪನಗಳು ನಮ್ಮ ಶಕ್ತಿ ಶರೀರದ ಮೇಲೆ ನೇರ ಪರಿಣಾಮ ಬೀರಿ ಅಲ್ಲಿನ ನಾಡಿಗಳಲ್ಲಿರುವ ಅಡೆತಡೆಗಳನ್ನು ನಿವಾರಿಸುತ್ತವೆ. ಇದನ್ನ ಒಂದು ಸಂಗೀತ ವಾದ್ಯವನ್ನ ಶ್ರುತಿ ಮಾಡೋದಕ್ಕೆ ಹೋಲಿಸ್ಬೋದು. ಓ, ಸರಿ. ಸರಿಯಾಗಿ ಶ್ರುತಿ ಮಾಡಿದ ವಾದ್ಯದಿಂದ ಸುಮಧುರ ಸಂಗೀತ ಬರುತ್ತೆ. ಹಾಗೆಯೇ ಸರಿಯಾಗಿ ಶ್ರುತಿಗೊಳಿಸಿದ ಪ್ರಾಣಮಯ ಕೋಶದಿಂದ ಆರೋಗ್ಯ, ಚೈತನ್ಯ ಮತ್ತು ಮನಸ್ಸಿನ ಸ್ಪಷ್ಟತೆ ಉಂಟಾಗುತ್ತೆ. ನೀವು ಈಗ ಕಂಪನದ ಬಗ್ಗೆ ಹೇಳ್ದ್ರಿ. ಅದು ನನಗೆ ಇನ್ನೊಂದು ಪ್ರಶ್ನೆಗೆ ದಾರಿ ಮಾಡ್ಕೊಡ್ತಿದೆ. ಈ ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ ವಿದ್ಯುತ್ ತರಹ ಹರಿಯುತ್ತೆ ಅಂದ್ರೆ ಅದಕ್ಕೊಂದು ಫ್ರೀಕ್ವೆನ್ಸಿ, ಒಂದು ವೈಬ್ರೇಷನ್ ಇರ್ಬೇಕಲ್ವಾ? ಆ ಸದ್ದು ಯಾವುದು? ಅದೇ ಪ್ರಣವನ? ಅತ್ಯುತ್ತಮ ಪ್ರಶ್ನೆ. ನೀವು ಸರಿಯಾದ ದಾರಿಯಲ್ಲಿ ಯೋಚಿಸುತ್ತಿದ್ದೀರಿ. ಪ್ರಾಣವು ಶಕ್ತಿಯಾದರೆ ಪ್ರಣವವು ಅದರ ಮೂಲ ಸ್ಪಂದನ ಅಥವಾ ಧ್ವನಿ. ಗಾಯತ್ರಿ ಚೈತನ್ಯದಲ್ಲಿ ಪ್ರಣವಕ್ಕೆ ಒಂದು ಸುಂದರವಾದ ವ್ಯಾಖ್ಯಾನವಿದೆ. ಯಾವುದರ ಮಾಧ್ಯಮದಿಂದ ವಿಶೇಷ ಪ್ರಕಾರದ ಸ್ತುತಿ ಮಾಡಲಾಗುತ್ತದೆಯೋ ಅದು ಪ್ರಣವ. ಇನ್ನೊಂದು ಸರಳ ಅರ್ಥವೆಂದರೆ
ಪ್ಲಸ್ ವ ಅಂದ್ರೆ ಪ್ರಾಣಗಳು ವಾಸ ಮಾಡುವ ಸ್ಥಾನ. ಪ್ರಾಣಗಳು ವಾಸಿಸುವ ಸ್ಥಳವೇ ಪ್ರಣವ. ವಾವ್! ಅಂದ್ರೆ ಶಕ್ತಿ ಮತ್ತು ಅದರ ಸ್ಪಂದನವನ್ನ ಬೇರ್ಪಡಿಸಲು ಸಾಧ್ಯವೇ ಇಲ್ಲ. ಹೌದು. ಅದಕ್ಕೆ ಇದನ್ನ ಬ್ರಹ್ಮಾಂಡದ ಅನಾಹತ ಧ್ವನಿ ಅಂತ ಕರೆಯೋದು. ಅನಾಹತ ಅಂದ್ರೆ ಆಘಾತವಿಲ್ಲದ್ದು ಅಥವಾ ಸಂಘರ್ಷಣೆ ಇಲ್ಲದ್ದು. ಅಂದ್ರೆ ಎರಡು ವಸ್ತುಗಳು ಒಂದಕ್ಕೊಂದು ತಾಗದೆ ತಾನಾಗಿಯೇ ಮೊಳಗುತ್ತಿರುವ ಶಬ್ದ. ಇದು ಸೃಷ್ಟಿಯ ಆರಂಭದಿಂದಲೂ ಇರುವ, ನಿರಂತರವಾಗಿ ಮೊಳಗುತ್ತಿರುವ ಬ್ರಹ್ಮಾಂಡದ ಹಿನ್ನೆಲೆ ಸಂಗೀತ. ಇದೇ ನಾದಬ್ರಹ್ಮ. ಈ ಗ್ರಂಥದಲ್ಲಿ ಕೊಟ್ಟಿರುವ ಉದಾಹರಣೆಗಳು ಬಹಳ ಸುಂದರವಾಗಿವೆ. ಶ್ರೀಕೃಷ್ಣನ ಕೊಳಲಿನ ನಾದ, ಮಹಾದೇವನ ಡಮರುವಿನ ಶಬ್ದ, ವೀಣೆ, ಮೃದಂಗ, ಶಂಖದ ನಾದ ಇವೆಲ್ಲವೂ ಈ ಪ್ರಣವನಾದವನ್ನೇ ಮೊಳಗಿಸ್ತವೆ ಅಂತ. ಅಂದ್ರೆ ಜಗತ್ತಿನ ಎಲ್ಲಾ ದೈವಿಕ ಸಂಗೀತವೂ ಈ ಒಂದೇ ಒಂದು ಮೂಲಧ್ವನಿಯ ಬೇರೆ ಬೇರೆ ಪ್ರತಿಫಲನಗಳು. ಖಂಡಿತ. ಆ ಮೂಲಧ್ವನಿಯನ್ನು ಗ್ರಹಿಸಿ ತಮ್ಮ ವಾದ್ಯಗಳ ಮೂಲಕ ವ್ಯಕ್ತಪಡಿಸುವ ಪ್ರಯತ್ನವೇ ಸಂಗೀತ. ಇದೇ ಪ್ರಣವು ಅ, ಉ, ಮ ಎಂಬ 3 ಅಕ್ಷರಗಳಾಗಿ ನಮ್ಮ ದೇಹದಲ್ಲಿಯೇ ನೆಲೆಸಿದೆ ಅಂತ ಗಾಯತ್ರಿ ಚೈತನ್ಯ ವಿವರಿಸುತ್ತೆ. ನಾಭಿ ಪ್ರದೇಶದಲ್ಲಿ ಅಕಾರ, ಹೃದಯ ಪ್ರದೇಶದಲ್ಲಿ ಊಕಾರ ಮತ್ತು ಭ್ರೂಮಧ್ಯದಲ್ಲಿ ಅಂದ್ರೆ 2 ಹುಬ್ಬುಗಳ ನಡುವೆ ಂಕಾರ ನೆಲೆಸಿದೆ. ಈ 3 ಒಂದಾದಾಗ ಉಂಟಾಗುವ ಏಕಾಕಾರವೇ ಓಂಕಾರ. ಇದೇ ಅಕ್ಷರ ಬ್ರಹ್ಮ ಅಂದ್ರೆ ನಾಶವಿಲ್ಲದ ಬ್ರಹ್ಮತತ್ವ. ಅದ್ಭುತ! ಅಂದ್ರೆ ಇಡೀ ಬ್ರಹ್ಮಾಂಡದ ಸಂಕೇತವಾದ ಓಂಕಾರ ನಮ್ಮ ದೇಹದ ಮೇಲೆಯೇ ಮ್ಯಾಪ್ ಆಗಿದೆ. ಇದು ಬಹಳ ಆಳವಾದ ಚಿಂತನೆ. ಇಲ್ಲಿ ಇನ್ನೊಂದು ಅಂಶವನ್ನ ಉಲ್ಲೇಖಿಸಿದ್ದಾರೆ. ನಮ್ಮ ದೇಹದಲ್ಲಿ ಸೂರ್ಯನಾಡಿ ಮತ್ತು ಚಂದ್ರನಾಡಿಗಳ ಸಂಚಾರಕ್ಕೂ ಇದಕ್ಕೂ ಸಂಬಂಧವಿದೆ ಅಂತ. ಈ ಪ್ರಾಣ ಮತ್ತು ಪ್ರಣವದ ನಡುವೆ ಈ ನಾಡಿಗಳು ಹೇಗೆ ಕೆಲಸ ಮಾಡ್ತವೆ? ಇವೆರಡರ ನಡುವಿನ ಸಂಬಂಧ ಬಹಳ ಮುಖ್ಯವಾದದ್ದು. ನಮ್ಮ ಬಲಮೂಗಿನ ಹೊಳ್ಳೆ ಸೂರ್ಯನಾಡಿ, ಎಡಹೊಳ್ಳೆ ಚಂದ್ರನಾಡಿ. ಇವೆರಡರ ಮೂಲಕ ನಾವು ತೆಗೆದುಕೊಳ್ಳುವ ಉಸಿರಾಟದಲ್ಲಿ ಒಂದು ಲಯ ಇರುತ್ತೆ. ಆ ಲಯವೇ ನಮ್ಮ ದೇಹದಲ್ಲಿ ಒಂದು ಸೂಕ್ಷ್ಮ ಸ್ಪಂದನವನ್ನ ಉಂಟುಮಾಡುತ್ತೆ. ಆ ಸ್ಪಂದನವೇ ಪ್ರಣವದ ಒಂದು ದೈಹಿಕ ಅಭಿವ್ಯಕ್ತಿ. ಈ ಲಯಬದ್ಧವಾದ ಉಸಿರಾಟವೇ ಪ್ರಾಣಶಕ್ತಿಯನ್ನ ಇಡೀ ದೇಹದಾದ್ಯಂತ ಸಂಚರಿಸುವಂತೆ ಮಾಡಿ ನಮ್ಮ ಎಲ್ಲ ಅಂಗಾಂಗಗಳ ಮತ್ತು ಮನಸ್ಸಿನ ಕಾರ್ಯಗಳಿಗೆ ಚೈತನ್ಯ ಕೊಡುತ್ತೆ. ಅಂದ್ರೆ ಇವೆರಡು ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ. ಸ್ಪಂದನ ಅಂದ್ರೆ ಪ್ರಣವವು ಶಕ್ತಿಯ ಹರಿವನ್ನು ಅಂದ್ರೆ ಪ್ರಾಣವನ್ನು ನಿಯಂತ್ರಿಸುತ್ತೆ. ನಿಖರವಾಗಿ. ಶಕ್ತಿ ಮತ್ತು ಸ್ಪಂದನ, ಪ್ರಾಣ ಮತ್ತು ಪ್ರಣವ ಇವು ಬೇರ್ಪಡಿಸಲಾಗದ ಜೋಡಿ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟಿಗೆ ಸೇರಿಸುವುದಾದರೆ, ಪ್ರಾಣ ಎಂಬುದು ಕೇವಲ ಉಸಿರಲ್ಲ, ಅದೊಂದು ಬಹುಆಯಾಮದ ಇಡೀ ವಿಶ್ವವನ್ನ ಮತ್ತು ನಮ್ಮನ್ನ ನಡೆಸುತ್ತಿರುವ ಜೀವಚೈತನ್ಯ. ಪ್ರಣವ ಎಂಬುದು ಕೇವಲ ಒಂದು ಶಬ್ದವಲ್ಲ, ಅದು ಆ ಶಕ್ತಿಯ ಮೂಲಸ್ಪಂದನ, ಬ್ರಹ್ಮಾಂಡದ ಆದಿಸಂಗೀತ. ಮತ್ತು ಅತ್ಯಂತ ಅದ್ಭುತವಾದ ವಿಷಯವೆಂದರೆ ಇವೆರಡೂ ನಮ್ಮ ದೇಹದೊಳಗೆ ಈ ಕ್ಷಣದಲ್ಲೂ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿವೆ. ಖಂಡಿತ. ಈ ಚರ್ಚೆಯ ಕೊನೆಯಲ್ಲಿ ಒಂದು ಮಹತ್ವದ ಸೂಚನೆ ಇದೆ. ಆಧ್ಯಾತ್ಮ ಕೃಷಿಕರು ಪ್ರಣವದ ಉಚ್ಚಾರಣೆ ಮತ್ತು ಪ್ರಾರ್ಥನೆಯೊಂದಿಗೆ ತಮ್ಮ ಸಾಧನೆಯನ್ನು ಪ್ರಾರಂಭಿಸಬೇಕು. ಅಂದ್ರೆ ಯಾವುದೇ ಆಧ್ಯಾತ್ಮಿಕ ಅಭ್ಯಾಸವನ್ನು ಶುರು ಮಾಡುವ ಮೊದಲು ಈ ಮೂಲನಾದದೊಂದಿಗೆ ಸಂಪರ್ಕ ಸಾಧಿಸುವುದು ಅಡಿಪಾಯದ ಹಾಗೆ. ಆದ್ರೆ ಇದು ಕೇವಲ ಆಧ್ಯಾತ್ಮ ಕೃಷಿಕರಿಗೆ ಅಥವಾ ಸಾಧಕರಿಗೆ ಮಾತ್ರ ಸೀಮಿತವಾ? ಅದೇ ಇವತ್ತಿನ ಚರ್ಚೆಯ ಕೊನೆಯ ಮತ್ತು ಬಹುಮುಖ್ಯವಾದ ಪ್ರಶ್ನೆ. ಪ್ರಾಣವು ಜೀವನದ ಮೂಲ ಶಕ್ತಿಯಾಗಿದ್ರೆ ಮತ್ತು ಪ್ರಣವವು ಅದರ ಮೂಲ ಧ್ವನಿಯಾಗಿದ್ರೆ ಈ ತತ್ವವನ್ನ ಕೇವಲ ಆಧ್ಯಾತ್ಮಿಕ ಸಾಧನೆಗೆ ಯಾಕೆ ಸೀಮಿತಗೊಳಿಸಬೇಕು? ನಾವು ನಮ್ಮ ದಿನನಿತ್ಯದ ಯಾವುದೇ ಕೆಲಸವನ್ನು ಆರಂಭಿಸುವ ಮೊದಲು, ಅದು ಆಫೀಸ್ನಲ್ಲಿ ಒಂದು ಪ್ರಾಜೆಕ್ಟ್ ಆಗಿರಬಹುದು, ಮನೆಯಲ್ಲಿ ಒಂದು ಕಷ್ಟದ ಸಂಭಾಷಣೆ ಆಗಿರಬಹುದು, ಅಥವಾ ಅಡಿಗೆ ಮಾಡುವಂತಹ ಒಂದು ಸಣ್ಣ ಕೆಲಸವೇ ಆಗಿರಬಹುದು, ಅದನ್ನು ಆರಂಭಿಸುವ ಮೊದಲು ಒಂದು ಕ್ಷಣ ನಮ್ಮೊಳಗಿನ ಈ ಶಕ್ತಿ ಮತ್ತು ಸ್ಪಂದನದ ಅರಿವಿನೊಂದಿಗೆ ಶುರು ಮಾಡಿದರೆ ಅದರ ಪರಿಣಾಮ ಏನಾಗಿರಬಹುದು? ನಮ್ಮ ಕೆಲಸದ ಗುಣಮಟ್ಟ, ನಮ್ಮ ಸಂಬಂಧಗಳು, ನಮ್ಮ ಜೀವನದ ಮೇಲೆ ಅದು ಯಾವ ರೀತಿ ಪ್ರಭಾವ ಬೀರಬಹುದು? ಇದೊಂದು ನಾವೆಲ್ಲರೂ ಆಲೋಚಿಸಬೇಕಾದ ವಿಷಯ.